14th one, identify the finite verbs in the given sentences. ಇದರಲ್ಲಿ ಫೈನೈಟ್ ವರ್ಬ್ ಅನ್ನ ಐಡೆಂಟಿಫೈ ಮಾಡಬೇಕು. ಫೈನೈಟ್ ವರ್ಬ್ ಅಂತಂದ್ರೆ ಏನು? ಫೈನೈಟ್ ವರ್ಬ್, ಸೊ ಇಟ್ ಶುಡ್ ಇಂಡಿಕೇಟ್ ದ ಟೆನ್ಸ್ ಇನ್ ದ ಸೆಂಟೆನ್ಸ್. ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಟೆನ್ಸ್ ಅಂತಂದ್ರೆ ಕಾಲವನ್ನ ನಿರ್ಧಾರ ಮಾಡುವಂತಹ ವರ್ಬ್ ಆಗಿರುತ್ತೆ. ಓಕೆ, ಸೊ ಇಟ್ ಶುಡ್ ಬಿ ಅ ವರ್ಬ್, ಇಟ್ ಶುಡ್ ಇಂಡಿಕೇಟ್ ಅ ಟೆನ್ಸ್ ಅಂಡ್ ಇಟ್ ಶುಡ್ ಬಿ ಯೂಸ್ಡ್ ಆಸ್ ದ ಮೇನ್ ವರ್ಬ್ ಇನ್ ದ ಸೆಂಟೆನ್ಸ್. ಮೇನ್ ವರ್ಬ್ ಆಗಿ ಅದನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿರ್ಬೇಕು. ಮೇನ್ ಆಗಿ ನಿಮ್ಗೆ ಆ ವರ್ಡ್ ಅನ್ನ ಅಥವಾ ವರ್ಬ್ ಅನ್ನ ಓದಿದ ತಕ್ಷಣ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡುವಂತಹ ವರ್ಡ್, ಅದನ್ನ ಫೈನೈಟ್ ವರ್ಬ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಆಕ್ಸಿಲರಿ ವರ್ಬಿನ ಯೂಸ್ ಇಲ್ದೆ, ಹೆಲ್ಪ್ ಇಲ್ದೇನೆ ಆ ವರ್ಬ್ ಇಂಡಿಪೆಂಡೆಂಟ್ಲಿ ಯಾವ ಒಂದು ಟೆನ್ಸ್ ಅಲ್ಲಿ ಇದೆ ಸೆಂಟೆನ್ಸ್ ಅನ್ನೋದನ್ನ ನಮಗೆ ಹೆಲ್ಪ್ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ವಿದೌಟ್ ದ ಹೆಲ್ಪ್ ಆಫ್ ಆಕ್ಸಿಲರಿ ವರ್ಬ್ಸ್ ಲೈಕ್ ವರ್, ವಾಸ್, ಈಸ್, ಆರ್, ಬೀಯಿಂಗ್, ಈ ತರ ವರ್ಡ್ ಇಲ್ದೇನೆ ನಮ್ಗೆ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ಅದು ಐಡೆಂಟಿಫೈ ಮಾಡ್ಕೊಡ್ಬೇಕು. ಮೇನ್ ಆ ಒಂದು ಸೆಂಟೆನ್ಸ್ ಅಲ್ಲಿ ಅದೇ ಮೇನ್ ವರ್ಬ್ ಆಗಿರ್ಬೇಕು. ನೋಡಿ, ಇಲ್ಲಿ ಮೇನ್ ವರ್ಬ್ ಆಗಿ ಪ್ಲೇ ಮಾಡಬೇಕು. ಇಟ್ ಶುಡ್ ಇಂಡಿಕೇಟ್ ದ ಟೆನ್ಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಚ್ ವರ್ಬ್ಸ್ ಆರ್ ಕಾಲ್ಡ್ ಆಸ್ ಫೈನೈಟ್ ವರ್ಬ್ಸ್. ಓಕೆನಾ ಮಕ್ಕಳೇ? ಈಗ ಸೆಂಟೆನ್ಸ್ ನೋಡೋಣವಾ. ಫಸ್ಟ್ ಒನ್, ಸ್ಮಿತಾ ವಾಂಟೆಡ್ ಟು ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್. ಇಲ್ಲಿ ಎರಡು ವರ್ಬ್ ಇದೆ, ವಾಂಟೆಡ್ ಅಂಡ್ ಫುಲ್ಫಿಲ್ ಅಲ್ವಾ? ಸೊ ಇಲ್ಲಿ ಫುಲ್ಫಿಲ್ ಹಿಂದ್ಗಡೆ ಟೂ ಇದೆ. ಟೂ ಇರೋದ್ರಿಂದ ಇದು ಏನಾಗತ್ತೆ ನಿಮ್ಗೆ ಗೊತ್ತು, ಇನ್ಫಿನಿಟಿವ್ ಆಗತ್ತೆ. ಓಕೆ, ಸೊ ಈ ಸೆಂಟೆನ್ಸ್ ಓದಿದ್ಮೇಲೆ ಸ್ಮಿತಾ ವಾಂಟೆಡ್ ಟು ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್, ದಿಸ್ ಈಸ್ ಇನ್ ಪಾಸ್ಟ್ ಟೆನ್ಸ್ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಲ್ವಾ? ಸೊ ವಾಂಟೆಡ್ ಯಾವುದರಿಂದ ನಿಮ್ಗೆ ಪಾಸ್ಟ್ ಟೆನ್ಸ್ ಅನ್ನೋದು ಗೊತ್ತಾಯ್ತು? ಇಲ್ಲಿ ವಾಂಟೆಡ್ ಅನ್ನೋದು ಕ್ರಿಯಾಪದ. ಸೊ ಈ ವಾಂಟೆಡ್ ಅನ್ನೋದೇ ಇದರಲ್ಲಿ ಫೈನೈಟ್ ವರ್ಬ್ ಆಗತ್ತೆ. ನಮ್ಗೆ ಒಂದು ಟೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಯಾವ ವರ್ಬ್? ಇಲ್ಲಿ ವಾಂಟೆಡ್ ಅನ್ನೋದು. ಓಕೆ, ಸೊ ವಾಂಟೆಡ್ ಇಸ್ ದ finite verb. I have rounded off the finite verb here. Okay, second one, a daring thought came to Smita. ಸೊ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ? ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಯ್ತು ಮಕ್ಳೇ? ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ, ಕೇಮ್ ಅನ್ನೋದ್ರಿಂದ. ಸೊ ಕೇಮ್ ಅನ್ನೋದು ಕೂಡ ವರ್ಬೇ. ಸೊ ಇದು ಫೈನೈಟ್ ವರ್ಬ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ದ ಆರ್ಟಿಸ್ಟ್ ಪ್ರಾಮಿಸ್ ಟು ಪ್ಲೇ ಫಾರ್ ದ ಏಲಿಂಗ್ ಬಾಯ್. ಇಲ್ಲಿ ಪ್ಲೇ ಅನ್ನೋದು ಕೂಡ ಒಂದು ವರ್ಬ್, ಅದೇ ರೀತಿ ಪ್ರಾಮಿಸ್ಡ್ ಅನ್ನೋದು ಕೂಡ ಒಂದು ವರ್ಬ್. ಆದ್ರೆ ಪ್ಲೇ ಇಂದ ನಿಮ್ಗೆ ಯಾವುದೇ ರೀತಿಯ ಟೆನ್ಸ್ ಇನ್ಫಾರ್ಮೇಶನ್ ಇಲ್ಲಿ ಸಿಗ್ತಾ ಇಲ್ಲ, ಬಿಕಾಸ್ ಇಟ್ ಈಸ್ ಇನ್ಫಿನಿಟಿವ್ ಸಿನ್ಸ್ ಇಟ್ ಈಸ್ ಯೂಸ್ಡ್ ಆಸ್ ಟು ಪ್ಲೇ. ಓಕೆ, ಸೊ ಇವಾಗ ಹಾಗಾದ್ರೆ ಏಲಿಂಗ್ ಅನ್ನೋದು ಕೂಡ ಒಂದು ವರ್ಬೆ. ಆದರೆ ನಮ್ಗೆ ಇಲ್ಲಿ ಟೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಯಾವ್ದು ಮಕ್ಕಳೇ? ಪ್ರಾಮಿಸ್ಡ್ ಟು ಅಲ್ಲ, ಸಾರಿ, ಪ್ರಾಮಿಸ್ಡ್ ಅನ್ನೋದು. ಓಕೆ, ಪ್ರಾಮಿಸ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಓಕೆ, ಸೊ ದಿಸ್ ಈಸ್ ಫೈನೈಟ್ ವರ್ಬ್. ಪ್ರಾಮಿಸ್ಡ್ ಅನ್ನೋದೇ ಫೈನೈಟ್ ವರ್ಬ್ ಇಲ್ಲಿ. ಸ್ಮಿತಾ ಎಂಜಾಯ್ಡ್ ದ ಕಾನ್ಸರ್ಟ್. ಸೊ ಇದರಲ್ಲಿ ಫೈನೈಟ್ ವರ್ಬ್ ಯಾವುದು? ಎಂಜಾಯ್ಡ್ ದ ಕಾನ್ಸರ್ಟ್. ಸೊ ಫೈನೈಟ್ ವರ್ಬ್ಸ್ ಯಾವುದು ಹಾಗಾದ್ರೆ? ವಾಂಟೆಡ್, ಕೇಮ್, ಪ್ರಾಮಿಸ್ಡ್ ಅಂಡ್ ಇನ್ ದ ಫೋರ್ತ್ ಸೆಂಟೆನ್ಸ್ ಎಂಜಾಯ್ಡ್. ಓಕೆ,